ಏನಂತಲ್ಲ ಫೀಲ್ಸ್ ಹಾಕೋಂಗೆ ಹಂಗೇನು. ನಾನು ನಿಮ್ಮ ಸೌಮ್ಯಶ್ರೀ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ನಿನ್ನೆ ಒಂದು ವಿಡಿಯೋನ ಬಿಟ್ಟಿದ್ದೆ. ಈ ಸೀರೆ ಯಾವ್ಯಾವ ಸೋಲ್ಡ್ ಔಟ್ ಆಗಿದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಯಾಕೆಂದರೆ ತುಂಬ ಜನ ಯಾವುದು ಸ್ಯಾರಿ ಸೋಲ್ಡ್ ಔಟ್ ಆಗಿರುತ್ತೆ ಅದನ್ನೇ ಕೇಳ್ತಾ ಇದ್ರು. ಹಾಗಾಗಿ ಒಂದ್ಸಲ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿಬಿಡೋಣ ಅಂತ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈ ಸೀರೆ ಆಲ್ರೆಡಿ ನಾನು ವಿಡಿಯೋ ಹಾಕಿದ ತಕ್ಷಣವೇ ಸೋಲ್ಡ್ ಔಟ್ ಆಯಿತು. ಇದು ಒಬ್ಬರು ಪರ್ಚೇಸ್ ಮಾಡಿದ್ರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಸೀರೆನೂ ಕೂಡ ಆಲ್ರೆಡಿ ಪರ್ಚೇಸ್ ಆಯಿತು. ಇದು ಕೂಡ ಸೋಲ್ಡ್ ಔಟ್ ಆಯಿತು. ಇವರು ನಮ್ಮ ರೆಗ್ಯುಲರ್ ಕಸ್ಟಮರು. ಯಾವಾಗಲೂ ಅಷ್ಟೇ ಅವರು ಸೀರೆ ನೋಡಿದ ತಕ್ಷಣವೇ ಅವ್ರಿಗೆ ಇಷ್ಟ ಆಗಿದ ತಕ್ಷಣ ಇಮಿಡಿಯೇಟ್ಲಿ ವಾಯ್ಸ್ ಮೆಸೇಜ್ ಹಾಕಿ ಈ ಸೀರೆ ನನಗೆ ಎತ್ತಿಕ್ಬಿಡಿ ಅಂತ ಹೇಳಿದ್ರು. ಹಾಗಾಗಿ ಅವ್ರಿಗೋಸ್ಕರ ನಾನು ಈ ಸೀರೆನ ಆಲ್ರೆಡಿ ಎತ್ತಿಟ್ಟೆ. ಅವ್ರ ಅಮೌಂಟು ಕೂಡ ಪೇ ಮಾಡಿಬಿಟ್ರು. ಇವಾಗ ಇದೊಂದು ಸೀರೆ ಪ್ರೆಸೆಂಟ್ ಇದೆ. ಈ ಕಲರ್ ಒಂದಿದೆ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಬೇಗ ಬೇಗ ಸ್ಕ್ರೀನ್ಶಾಟ್ ಮಾಡಿ ಸ್ಯಾರಿನ ಬುಕ್ ಮಾಡ್ಕೊಳ್ಳಿ. ಇದರಲ್ಲಿ ಇದು ಇದೆ ಸ್ಯಾರಿ ತೋರಿಸ್ತಾ ಇದ್ದೀನಿ. ಹಂಗಾಗಿ ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಈ ಸ್ಯಾರಿ ತುಂಬ ಜನ ಕೇಳಿದ್ರು. ನೋಡೋಣ ಯಾರಿಗೆ ಸೇರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಕೆಲವೊಂದು ಸೀರೆಯಲ್ಲಿ ನಾನು ಆ ಥರ ಅನ್ಕೋತೀನಿ ಮನಸ್ಸಲ್ಲಿ. ಆ ಸೀರೆ ತುಂಬ ಜನ ಕೇಳಿದ್ರು. ಈ ಸೀರೆನೂ ಇದೆ ಸೇಮು, ಪಿಂಕು ಮತ್ತು ಪರ್ಪಲ್ ಕಲರು. ನನ್ನ ಹತ್ರ ಈಗ ಪ್ರೆಸೆಂಟ್ ಇರುವಂಥ ಸ್ಯಾರೀಸ್ಗಳನ್ನ ನಿನ್ನೆ ಹಾಕಿದಂಥ ವೀಡಿಯೋದಲ್ಲಿ ಯಾವ್ಯಾವ್ದು ಇದೆ ಅಂತ ನಾನು ತೋರಿಸಿದ್ದೀನಿ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಸ್ಕ್ರೀನ್ಶಾಟ್ ಮಾಡಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಈ ಸ್ಯಾರಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಇದರಲ್ಲಿ ತುಂಬ ಕಲರ್ಸ್ ಇತ್ತು, ಆದರೆ ಎಲ್ಲ ಕಲರು ಸೋಲ್ಡ್ ಔಟ್ ಆಯಿತು. ಇವಾಗ ನನ್ನ ಹತ್ರ ಪ್ರೆಸೆಂಟು ಆರೆಂಜ್ ಕಲರ್ ಒಂದೇ ಇರೋದು. ಹಾಗಾಗಿ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ಬಿಡೋಣ ಅಂತ ಹೇಳ್ತಾಯಿದ್ದೀನಿ. ಇದರಲ್ಲಿ ಒಂದೇ ಕಲರ್ ಇರೋದು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ವಲ್ಪನೇ ಪೀಸಸ್ ಇರೋದು, ಒಂದು 5 ಪೀಸ್ ಅಷ್ಟೇ ಇರೋದು. ಯಾಕೆಂದರೆ ಇದನ್ನು ನಾನು ಆರ್ಡ್ರ್ ಕೊಟ್ಟು ಮಾಡಿಸಿದ್ದು. ಇದರಲ್ಲಿ ತುಂಬ ಜನ ಈ ಸ್ಯಾರಿ ಬೇಕು ಅಂತ ಕೇಳಿದ್ದಕ್ಕೆ ನಾನು ಪರ್ಸ್ನಲಿ ಇದನ್ನು ಆರ್ಡ್ರ್ ಕೊಟ್ಟು ನಾನು ಮಾಡಿಸ್ದೆ ಸೀರೆನ. ಇದರಲ್ಲಿ ಎಲ್ಲ ಸೋಲ್ಡ್ ಔಟ್ ಆಯಿತು. ಎಲ್ಲ ಕಲರು ಸೋಲ್ಡ್ ಔಟ್ ಆಗಿ ಆರೆಂಜ್ ಮಾತ್ರ ಉಳ್ಕೊಂಡಿದೆ. ಯಾಕೆಂದರೆ ಆರೆಂಜು ತುಂಬ ಜನ ಇಷ್ಟಪಡ್ತಾರೆ ಅಂತೇಳಿ ನಾನು ಆರೆಂಜ್ ಕಲರ್ನೇ ಜಾಸ್ತಿ ರೀಸ್ಟಾಕ್ ಮಾಡಿಸಿದ್ದೆ. ಹಾಗಾಗಿ ಆರೆಂಜಲ್ಲೇ ಇದು ಒಂದು 5 ಕಲರ್ಸ್ ಮಾತ್ರ ಅಷ್ಟೇ ಇರೋದು. 5 ಮಾತ್ರ ಇರೋದಷ್ಟೇ ಪೀಸಸ್ಸು. ಹಂಗಾಗಿ ನಿಮ್ಗೆ ಯಾವುದಾದ್ರೂ ಲೈಕ್ ಆದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ಆಫರ್ ಪ್ರೈಸಲ್ಲಿ ನಾನು ಸ್ಯಾರಿಗಳನ್ನ ಬಿಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ ಸ್ಯಾರಿ ಇಷ್ಟ ಆದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಸೀರೆ ಬೆಲೆ ಬಂದು 3500 ರೂಪಾಯಿ. ಡಿಸ್ಕೌಂಟ್ ಹೋಗಿ ನಿಮಗೆ 3200 ರೂಪಾಯಿಲಿ ಕೊಡ್ತಾ ಇದ್ದೀನಿ. ಇದು ಅಷ್ಟೇ 3500 ರೂಪಾಯಿ. ನಿಮಗೆ ಡಿಸ್ಕೌಂಟಲ್ಲಿ 3200 ರೂಪಾಯಿಗೆ ಸಿಗ್ತಾ ಇದೆ. ಈ ಆಫರ್ ಎಲ್ಲ ನಿಮಗೆ ತುಂಬ ದಿನ ಇರಲ್ಲ. ಹಾಗಾಗಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಮೊನ್ನೆ ಎಲ್ಲ ಆಫರಲ್ಲಿ ಬಿಟ್ಟಿದಂಥ ಸ್ಯಾರೀಸ್ಗಳು ಬರೀ 1ನೇ ತಾರೀಕು ಒಳಗಡೆ ಅಷ್ಟೇ. ಆಫರ್ ಪ್ರೈಸಲ್ಲಿ ಮೊನ್ನೆ ಸ್ಯಾರಿಗಳನ್ನ ಬಿಟ್ಟಿದೆ. ಅದರಲ್ಲಿ ಇದೊಂದು ಮಿಸ್ ಆಗಿಬಿಟ್ಟಿತ್ತು, ಎಲ್ಲೋ ಕವರ್ ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು. ಹಂಗಾಗಿ ಇದ್ರ ಬೆಲೆ ಬಂದು 3600 ರೂಪಾಯಿ ಇತ್ತು. ಇವತ್ತು ಆಫರ್ ಇರೋದ್ರಿಂದ ಈ ಸ್ಯಾರಿನ 2800 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾರಿಗೆ ಈ ಸ್ಯಾರಿ ಇಷ್ಟ ಆಗುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಆಫರ್ ಪ್ರೈಸಲ್ಲಿ ಬಿಟ್ಟಿರುವಂಥ ಸ್ಯಾರೀಸ್ಗಳೆಲ್ಲ ನನ್ನ ಪೇಜಲ್ಲಿ ಇದೆ. ನಿಮ್ಗೇನಾದರೂ ಅದರಲ್ಲಿ ಸೆಲೆಕ್ಷನ್ ಆಯಿತು, ಯಾವ್ದಾರು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ವಾಟ್ಸಪ್ ಮಾಡಿ. ನಮಸ್ತೆ. ಶನಿವಾರದ ಮಿನಿ ಬ್ಲಾಗ್. ಇವತ್ತು ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ದೇವ್ರ ಮಕ್ಳು ಕಂಡ್ರು. ಅವ್ರಿಗೆಲ್ಲ ಇವತ್ತು ಹೊಟ್ಟೆ ತುಂಬ ಅನ್ನ ಸಾಂಬಾರನ್ನ ಕೊಡ್ಸೋಣ ಅಂತೇಳಿ ನಾನಿವತ್ತು ಹೊಟ್ಟೆ ತುಂಬ ಅವ್ರಿಗೆ ಅನ್ನ ಸಾಂಬಾರನ್ನ ತೊಗೊಂಡು ಬಂದು ದೇವ್ರ ಮಕ್ಳಿಗೆಲ್ಲ ಕೊಟ್ಟು ಆನಂತರ ಪೂಜೆ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ. ಅಪ್ಪು ವಿಡಿಯೋ ಮಾಡ್ತಾ ಇದ್ದಾರೆ. ಈಗ ಸ್ಟ್ರಕ್ ಮುತ್ತೆಲ್ಲ ಬೇಡ. ಅಯ್ಯೋ ಬೇಡಪ್ಪ, ಇದು ಯಾಕಪ್ಪ ಇಷ್ಟು ಮುತ್ತು ಬೇಡ ಕಣೋ. ನೀನು ಮುತ್ತು ಕತ್ತಿಗೆಲ್ಲ ಕೊಡ್ತಾನೆ, ಕೆನ್ನೆ ಕೊಡ. ಮುತ್ತು ಅಲ್ಲಿ ಕೊಡಬೇಕು, ಕೆನ್ನೆ ಕೊಡಬೇಕು. ಕೆನ್ನೆಯಲ್ಲಿ ಮುತ್ತು ಕೊಡಮ್ಮ ಮಮ್ಮಿಗೆ. ಮುತ್ತು ಕೊಡಮ್ಮ, ತಿಂಡಿ ಕೊಟ್ಟ ಮುತ್ತು ಕೊಡು. ಅಪ್ಪ ಮುತ್ತು ಕೊಡಮ್ಮ. ಅವ್ವ ಇಲ್ಲಿ ಮಂಜವ್ವ. ವಾ ಮಂಜಮ್ಮ ನೋಡು, ನೀನು ಎಲ್ಲಿದೆಯಾ ಅಂತ ಗೊತ್ತದಕ್ಕೆ.
ನಮ್ಮ ರಾಘು ಜೊತೆ ಸ್ವಲ್ಪ ಮಾತಾಡಿಕೊಂಡು ನಾನು ಕೂಡ ರೆಡಿ ಆಗಿಬಿಟ್ಟು ರೀಲ್ಸ್ ಮಾಡೋಣ ಅಂಥೇಳಿ ನನ್ನ ಪೇಜಲ್ಲಿ ಇರುವಂಥ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಗಜ್ಜಿ ಸಿಲ್ಕ್ ಈ ಸ್ಯಾರಿ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು ಕೂಡ ಈ ಸ್ಯಾರಿನ ಒಂದು ಪೀಸ್ ಎತ್ತಿಟ್ಕೊಳ್ಳೋಣ ಅಂಥೇಳಿ ಎತ್ತಿಟ್ಕೊಂಡೆ. ನನಗಂತೂ ಸೀರೆ ಹುಚ್ಚು ತುಂಬಾ ಇದೆ. ಹಾಗಾಗಿ ಸೀರೆ ಯಾವುದಾದ್ರೂ ನನಗೆ ಇಷ್ಟ ಆಯಿತು ಅಂದರೆ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ. ನಾನು ಕೂಡ ಈಗ ರೆಡಿಯಾಗಿ ರೀಲ್ಸ್ ಮಾಡೋಣ ಅಂಥೇಳಿ ನೀಟಾಗಿ ಸೀರೆನೆಲ್ಲ ನೀಟಾಗಿ ವೇರ್ ಮಾಡಿದೆ. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ನಾನು ತುಂಬ ಮೇಕಪ್ ಎಲ್ಲ ಮಾಡಲ್ಲ, ತುಂಬ ಸಿಂಪಲ್ಲಾಗಿ ನಾನು ಮೇಕಪ್ನ ಮಾಡ್ಕೋತೀನಿ. ನನ್ನ ಮಗಳು ಇವತ್ತು ಚೆನ್ನಾಗಿ ನನಗೆ ಹೇರ್ ಸ್ಟೈಲೆಲ್ಲ ಮಾಡಿಕೊಟ್ಲು. ತುಂಬ ನಗುನೂ ಕೂಡ ಬಂತು. ಮೇಲೆ ಹೋಗ್ಬಿಟ್ಟು ನಾನು ರೀಲ್ಸ್ ಮಾಡೋಣ ಅಂತ ಮೇಲೆ ರೀಲ್ಸ್ ಎಲ್ಲ ಮಾಡಿಕೊಂಡು ಸೀದಾ ಮನೆಗೆ ಬಂದು ನನ್ನ ಮಗಳು ಇವತ್ತು ಶಾಪಿಂಗ್ ಹೋಗೋಣ ಅಂತ ಹೇಳಿದ್ಲು. ತುಂಬ ದಿನ ಆಗಿತ್ತು ಆಚೆ ಹೋಗಿ. ಸರಿ ಅಂತೇಳಿ ನನ್ನ ಮಗಳು ನನಗೇನೋ ಕೊಡಿಸ್ತೀನಿ ಅಂದ್ಲು. ಹೋಗೋಣ ಏನಾದ್ರು ನೋಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳಿಬ್ರು ಒಟ್ಟಿಗೆ ಇವತ್ತು ಶಾಪಿಂಗ್ ಬಂದ್ವಿ.